ಮೈತ್ರಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಲೋಕಲ್ಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾರು ಚರ್ಚೆ ಮಾಡಿದ್ರು ಅದು ಅಂತಿಮ ಅಲ್ಲ. ಇನ್ನು ಸೀಟಿನ ಹಂಚಿಕೆ ವಿಷಯದಲ್ಲಿ ಚರ್ಚೆಗಳೇ ಪ್ರಾರಂಭ ಆಗಿಲ್ಲ. ಕೆಲವರು ವೈಯಕ್ತಿಕವಾಗಿ ಮಾತಾಡ್ಬೋದು, ಏನು ಆ ಸಮಯ ಬಂದಾಗ ಚುನಾವಣೆಗಳ ಸಮಯದಲ್ಲಿ ಏನೇನು ತೀರ್ಮಾನಗಳು ಮಾಡಬೇಕು, ಒಂದು ಮುಕ್ತವಾದಂಥ ರೀತಿಯಲ್ಲಿ ಪರಸ್ಪರ ಒಂದು ಹೊಂದಾಣಿಕೆಯಲ್ಲೇ ಮಾಡ್ತೀವಿ. ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಕೊಡೋದು. ಅವತ್ತು ದೇವೇಗೌಡರು ಹೇಳಲಿಕ್ಕೆ ಬೇರೆ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ಇನ್ನೂ ಯಾವುದೂ ಚರ್ಚೆಗಳು ಬಂದಿಲ್ಲ. ಚುನಾವಣೆಯ ಒಂದು ದಿನಾಂಕಗಳ ಘೋಷಣೆ ಆದಾಗ ಇದ್ರ ಬಗ್ಗೆ ಹೈಕಮಾಂಡ್ನಲ್ಲಿ ಚರ್ಚೆಗಳು ಮಾಡ್ತಾರೆ. ಅಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನ ಕೂತು ಯೋಚನೆ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಇರತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿನೂ ಒಳಗೊಂಡಂತೆ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರವನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ಟಾಪ್ ಪ್ರಿಯಾರಿಟಿ ಕೊಡಬೇಕಾಗಿರೋದು. ಆ ನಿಟ್ಟಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ. ವಿರೋಧ ಪಕ್ಷಗಳು ಈಗ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಇದು ಬಂಡ್ ಸರ್ಕಾರ. ಇದು ಇವತ್ತು ಹಲವಾರು ರೀತಿಯ ದರೋಡೆ ಆದರೂ ಏನಾಗಿದೆ, ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ. ಏನು ದಾಖಲೆ ಕೊಡ್ತೀರಿ, ಎಷ್ಟು ದಾಖಲೆ ಕೊಡ್ತೀರಿ? ದಾಖಲೆ ಕೊಡಿ ಅಂದರೆ ಈಗ ಇವರು ಹಿಂದಿನ BJP ಸರ್ಕಾರದ ಮೇಲೆ 40% ಅಂತೆಲ್ಲ ಎಲ್ಲ ಅಂಟಿಸಿದ್ರಲ್ಲ ಪೇಸ್ಗೆ CM ಅಂತ. ಯಾವ ದಾಖಲೆ ಇಟ್ಕೊಂಡಿದ್ರು? ಬಂದ್ರಲ್ಲ 136 ಸೀಟ್ ತಗೊಂಡು. ಇದರಲ್ಲಿ ಓಲಿ ದುಡ್ಡು ಕೊಟ್ಟನ್ನು ಬಂದು ಹೇಳಲ್ಲ. ಇವತ್ತು ಕೊಟ್ಟಿರೋ ಯಾವುದೋ ಒಂದು ಅಟ್ಲೀಸ್ಟ್ ಒಂದು ಇಶ್ಯೂನಲ್ಲಾದರೂ ಒಂದು ದೊಡ್ಡ ಪ್ರಚಾರ ಬಂತು, ಹೇಳಿದ್ರು 25 ಲಕ್ಷ ತಗೊಂಡಿರೋದು ಹಿಡಿದ್ರು ರೆಡ್ ಹ್ಯಾಂಡಾಗಿ. ಮಂತ್ರಿಗಳ ಹೆಸರನ್ನೆಲ್ಲ ತಂದರು. ನನ್ನ ಹೆಸರು ಅವ್ನು ಯಾವನೋ ಹೇಳ್ತಾನೆ, ಹೇಳಿದ ತಕ್ಷಣ ನನಗೆ ಬಂದಂಗೆ ಅದು ಅಂತ ಹೇಳಿದ್ರೆ ಅದು ಉತ್ತರನ. ಹಿಂದೆ ಎಂತೆಂಥ ಪ್ರಕರಣದಲ್ಲಿ ಏನೇನು ತೀರ್ಮಾನಗಳಾಗವೆ ಹಲವಾರು ಬಾರಿ. ಅದರಿಂದ ಈ ಸರ್ಕಾರ ಬಂಡ ಸರ್ಕಾರ ಇದೆ. ನೀವು ಏನು ಹೇಳಿದ್ರು ನಾವು ಪರಿಶ್ಚಂದ್ರು ಅಂತಾರೆ, ಸತ್ಯವಂತರು ಅಂತಾರೆ. ಇದು ಇರ್ತಕ್ಕಂಥ ನಾನು ಆ ಬ್ಯಾಲೆಟ್ ಪೇಪರು ನಿಮ್ಮ EVM ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚೆ ಮಾಡ. ಎರಡು ರಾಷ್ಟ್ರೀಯ ಪಕ್ಷಗಳು ಅವರು ಭಾಳ ಅನುಭವ ಇದೆ ಅದರಲ್ಲಿ, ಅವ್ರು ನೋಡಿ ತೀರ್ಮಾನ ಮಾಡ್ತಾರೆ. ಒಂದು ಸಮಾಜಕ್ಕೆ ಅನುಕೂಲ ಮಾಡ್ತೀರ ಅನ್ನೋ ವಿಷಯದಲ್ಲಿ ಟೀಕೆ ಮಾಡಲ್ಲ. ಇವರ ಜವಾಬ್ದಾರಿಯನ್ನು ಸಂಪೂರ್ಣ ನಿರ್ವಹಿಸಬೇಕು ಅನ್ನೋದನ್ನೇ ಹೇಳ್ತಾ ಇರೋದು ಯಾವುದೇ ಆದರೂ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ನಿಮ್ಮ ಅದು ಯಾವುದಪ್ಪ ವಾಲ್ಮೀಕಿ ನಿಗಮ 80 ಕೋಟಿ ಯಾವುದು ತಿಂದಿರೋದು ನಿಜ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು. ಏನು ಆ್ಯಕ್ಷನ್ ತಗೊಂಡ್ರು? ಅಲ್ಲಿ ಯಾರನ್ನೋ ಅಧಿಕಾರಿನ ಹಾಕಿದಾರಲ್ಲ, ಕಾನೂನು ಬಾಹಿರವಾಗಿ ಹಾಕಿದ್ರು. ಆಮೇಲೆ ಏನೇನು ನಡೆಸೋರೆ ಡಾಕ್ಯುಮೆಂಟ್ ಇದೆ, ಹೇಳಕ್ಕೆ ಹೋದ್ರೆ ಒಂದು ಗಂಟೆ ಬೇಕು. ಅದನ್ನು ಅದು ಏನು ಕರೆ ಕೊಟ್ಟರು ಅದ್ರ ಬಗ್ಗೆ ಯಾರು ಸೀರಿಯಸ್ ತಗೊಳ್ಳಲ್ಲ. ಅದು ಒಂದು ಕಾರಣ ಅವ್ರಿಗಷ್ಟೇ, ಜನಗಳ ದಾರಿ ತಪ್ಪಿಸ್ಲಿಕ್ಕೆ, ಅವರ ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಅದು ಇಟ್ಕೊಂಡು ಹೊರಟಿದ್ದಾರೆ. ಅದೇನದು ಉಪಯೋಗ ಬರಲ್ಲ. ಅದು ರಾಗಿ ಖರೀದಿ ಯಾವ ಖರೀದಿ ಮಾಡ್ತಾರೆ? ಇದು ನಿಮ್ಮ ಮೆಕ್ಕೆಜೋಳ ಖರೀದಿ ಮಾಡಿದ್ರ, ತೊಗರಿ ಖರೀದಿ ಮಾಡಿದ್ರ? ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಒಂದು ನಿಮಿಷ. ಮಾಲೂರಿನಲ್ಲಿ ಇರೋದು ಒಂದು ಪ್ರಮುಖವಾದಂಥ ರಸ್ತೆ, ವಾಣಿಜ್ಯ ರಸ್ತೆ. ಅಲ್ಲಿ ಏನೋ 700 ಕೋಟಿ ಖರ್ಚು ಮಾಡಿ ಫ್ಲೈಓವರ್ ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಯಾರು ಜೀವನ ಮಾಡ್ತಾ ಇದ್ದಾರೆ ಶಾಪ್ಗಳ ಹಾಕೊಂಡು ಅದನ್ನು ಹೊಡೀತಕ್ಕಂಥ ಕೆಲಸ ನಿಲ್ಲಿಸಿ ಅಂತ ಹೇಳಿ ನಾನು ಇನ್ನೊಂದು ಇದು ಅದ್ರ ಬಗ್ಗೆ ಈಗಾಗಲೇ STRR ರೋಡ್ ಬೇರೆ ಬರುತ್ತೆ, ಎಕ್ಸ್ಪ್ರೆಸ್ ಹೈವೇ ಬೇರೆ ಇದೆ. ಇಲ್ಲಿ ಮೈನ್ ರೋಡ್ ಊರೊಳಗೆ ಹಾಕ್ಬೇಕಲ್ಲಿ ದುಡ್ಡು ಹೆಚ್ಚಾಗಿದೆ ಅಂತಲ್ಲ. ಅಲ್ಲ, ಸಿಟಿ ಡಿವೈಡ್ ಆಗೋದು ಬೇರೆ, ಅದು ಬರೋದು ಭಾಗ. ಪಾಪ 100 ವರ್ಷದಿಂದ ಬದುಕ್ತಾವ್ರಲ್ಲ, ಜೀವನ ಮಾಡಿ. ಯಾವುದಕ್ಕೆ ಟೆಂಡರ್ ಆಗಿಲ್ಲ, ಪ್ರೋಸೆಸ್ ನಡೀತಾ ಇದೆ. ನಾನು ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಮೊದಲು ಒಂದು ಸಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಏನಲ್ಲಿಗೆ ಹಲವಾರು ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ. ಅದನ್ನೆಲ್ಲ ನೋಡಿ ಅನ್ನೆಸರಿಯಾಗಿ ಇದನ್ನು ದುಡ್ಡೇನು ಹೆಚ್ಚಾಗಿಲ್ಲ, ಒಂದೊಂದು ರೂಪಾಯಿಗೂ
ಇವ್ರ ಪರಿಸ್ಥಿತಿ ಏನಿದೆ ನೋಡ್ತಾ ಇದ್ದೀವಿ. ಇಲ್ಲಿ ಕಮಿಷನ್ ಹೊಡೆಯೋ ಕೆಲಸಕ್ಕೆ ಆಗಬಾರ್ದು, ಇದು ಜನಕ್ಕೆ ಒಳಗಾಗಬೇಕು. ಓಲಿ ರಸ್ತೆ ಮಾಡಿದ್ಮೇಲೆ ಎಷ್ಟು ಇದು ಉಪಯೋಗ ಬರುತ್ತೆ ಅಲ್ಲಿ. STR ರೋಡೆಲ್ಲ ಆದಮೇಲೆ ಎಕ್ಸ್ಪ್ರೆಸ್ ವೇ ಮೇಲೆ ಇದ್ದಾಗ ಹೈವೇ ಜನ ಏನು ಕೇಳ್ತಾರೆ ಆ ಹಿನ್ನೆಲೆಯಲ್ಲಿ ಆ ಯೋಜನೆ ಬಗ್ಗೆ ತೀರ್ಮಾನ ಮಾಡ್ತಕ್ಕಂಥದ್ದು ನನ್ನ ಒತ್ತಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.